ಎಲ್ಲರಿಗೂ ನಮಸ್ಕಾರ. ಶ್ರೀ ಲಕ್ಷ್ಮೀ ತಿಮ್ಮಪ್ಪ ಪ್ರಸನ್ನ. ಓಂ ನಮೋ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಬೋರ್ಬಂಡ ಗ್ರಾಮನಲ್ಲಿ ಇದು ಎರಡನೆಯ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀವಿ. ಹೋದ ವರ್ಷ ಮಾಡಿದ್ದೀವಿ, ಇದು ಎರಡನೇ ವರ್ಷ ಮಾಡ್ತಾ ಇದ್ದೀವಿ. ವರಮಹಾಲಕ್ಷ್ಮಿ ಅಂದರೆ ನಮಗೆಲ್ಲರಿಗೂ ಸಾಮಾನ್ಯವಾಗಿ ಪ್ರತಿಯೊಂದರಿಗೆ ಎಲ್ಲರಿಗೂ ನಮ್ಮ ಆ ದೇವಿಯ ಆಶೀರ್ವಾದ ಬೇಕು. ಆ ದೇವಿ ಇದ್ದರೆ ನಮ್ಮದೆಲ್ಲ ಸಾಗೋದು. ಆ ಥರ ದೇವಿಗೆ ಎಲ್ಲರೂ ಬಂದು ಸಾಮೂಹಿಕವಾಗಿ ದಂಪತಿ ಜೊತೆಗೆ ಗಂಡ ಮತ್ತು ಹೆಂಡತಿ ಮತ್ತು ಸಮವಸ್ತ್ರ ಅಂದರೆ ಸಾರಿ ಮತ್ತು ಪಂಜಿದಾಗ ಪ್ಯಾಂಟು ಶರ್ಟ್ ಧರಿಸಂಗೆ, ಪ್ಯಾಂಟಿಗೆ ಹಾಕಂಗಿಲ್ಲ. ಆ ಥರ ಸಾಂಸ್ಕೃತಿಕ ಇದರೊಳಗೆ ಬಂದು ಅವರೆಲ್ಲ ದಂಪತಿಗಳನ್ನು ಪೂಜೆ ಮಾಡಿಸ್ತೀವಿ. ಹೋದ ವರ್ಷ 87 ಜೋಡಿ ಕೂತಿದ್ದರು. ಈ ವರ್ಷ 125 ಜೊತೆಗಳ ಇದು ಇದೆ. ನಮಗೆ ಎಲ್ಲ ಕನ್ಫರ್ಮ್ ಆಗಿದೆ, ರಿಜಿಸ್ಟರ್ ಎಲ್ಲ ಮಾಡ್ಕೊಂಡಿದ್ದಾರೆ ಫೋನ್ ಇದು ಮಾಡಿ. ಮತ್ತು ಇನ್ನೂ ಯಾರನ್ನ ಇಷ್ಟಪಟ್ಟವ್ರು ಮಾಡೋರು ಇದ್ದರೆ ತಮ್ಮ ಮಾಧ್ಯಮ ಮುಖಾಂತರ ಮತ್ತು ಇದು ಎಲ್ಲ ಇದರ ಮುಖಾಂತರ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ಕು, ವಾಟ್ಸಪ್ಪು ಇದರೆಲ್ಲ ಮುಖಾಂತರ ಮತ್ತು ಯಾರನ್ನ ಪೂಜೆಯಲ್ಲಿ ಪಾಲ್ಗೊಳ್ಳುವ ಆಸಕ್ತರಿದ್ದರೆ ನಮಗೆ ನಮ್ಮ ಫೋನ್ ನಂಬರ್ ಇದೆ. ಆ ಫೋನ್ ನಂಬರ್ಗೆ ಸಂಪರ್ಕ ಮಾಡಿ ರಿಜಿಸ್ಟರ್ ಮಾಡ್ಕೋಬಹುದು. ಎಲ್ಲರಿಗೆ ಅವಕಾಶ ಕೊಡ್ತೀವಿ. ಈ ದಿನಾಂಕ 15/8/2025 ಶುಕ್ರವಾರ, ಮೂರನೆಯ ಶುಕ್ರವಾರ. ಒಂದು ಸಾಮೂಹಿಕವಾಗಿ ಎಲ್ಲರೂ ಎರಡನೇ ಶುಕ್ರವಾರ ಮಾಡ್ತಾರೆ. ಆ್ಯಕ್ಚುಲಿ ಇದು ಸಣ್ಣ ಸೋಮವಾರ ವಿಶೇಷವಾಗಿ ನಾವು ಎಲ್ಲರ ಮನೆಗೆ ಪೂಜೆ ಇರ್ತದಂತೇಳಿ ಅವತ್ತಿನ ದಿನ ಬಿಟ್ಕೊಂಡು ಮೂರನೇ ಶುಕ್ರವಾರ ಹಮ್ಕೋತಾ ಇದ್ದೀವಿ. ಅದಕ್ಕೆ ದಯಮಾಡಿ ಎಲ್ಲರೂ ಬಂದು ಆ ದೇವಿಯ ಪಾದಕ್ಕೆ ಪೂಜಾ ಸೇವೆ ಸಲ್ಲಿಸಿ ಎಲ್ಲರೂ ಅವ್ರಿಗೆ ಎಲ್ಲ ಆ ದೇವಿ ಹೊರ ಕೊಡಬೇಕು. ಚೆನ್ನಾಗಿ ಆಗಬೇಕು. ಈ ದೇಶ, ರಾಜ್ಯ, ಜನ ಎಲ್ಲರೂ ಚೆನ್ನಾಗಿರ್ಬೇಕು, ಬೀಳಬೇಕಂತೇಳಿ ನಾವು ಪೂಜೆ ಹಮ್ಮಿಕೊಂಡಿದ್ವಿ. ಇದು ಶುಕ್ರವಾರ. ಮತ್ತು 16ನೇ ತಾರೀಕು ಶನಿವಾರ, ಇದೇ 8ನೇ ತಿಂಗಳ 2025ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ. ಇದು 12ನೇ ಶ್ರೀಕೃಷ್ಣ ಜನ್ಮಾಷ್ಟಮಿ. ಈಗ ನಮ್ಮ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದಾಗ ನಡೆಯೋದು. ರಾತ್ರಿ 12 ಗಂಟೆ 15 ನಿಮಿಷಕ್ಕೆ ದೇವರು ಹುಟ್ಟುತ್ತಾರೆ, ಶ್ರೀಕೃಷ್ಣ ದೇವರು. ಆವತ್ತಿನ ದಿನ ಹುಟ್ಟೋದು ಎಲ್ಲ ರಾತ್ರಿ ಪೂಜಾ ಪುನಸ್ಕಾರ ಎಲ್ಲ ಆಗುತ್ತೆ. ಮರುದಿನ 17ನೇ ತಾರೀಕು ಆಯ್ತವಾರ ಬೆಳಿಗ್ಗೆ ಮತ್ತು ದೇವ್ರದ್ದು ಎಲ್ಲ ಪೂಜಾ ಅಭಿಷೇಕ ಇಂಥದ್ದು ಎಲ್ಲ ಮಾಡಿದ ಮೇಲೆ ನಮ್ಮ ಲಕ್ಷ್ಮೀ ತಿಮ್ಮಪ್ಪ ಬೋರ್ಬಂಡ ಗ್ರಾಮದ ಹನುಮಾನ್ ದೇವರಿಂದ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದ ಸನ್ನಿಧಿವರೆಗೆ ಆ ದೇವರ ಪ್ರತಿಮಾ ಮೂರ್ತಿಯನ್ನು ಪಲ್ಲಕ್ಕಿನಲ್ಲಿ ನೆರವೇರಿಸ್ತೀವಿ. ಪಲ್ಲಕ್ಕಿ ಉತ್ಸವ ಮಾಡ್ತೀವಿ. ಅದರೊಳಗೆ ಮೊಸರು ಗಡಿಗೆ ಹೊಡೆಯೋ ಕಾರ್ಯಕ್ರಮ ಇರ್ತದೆ ಮತ್ತು ಬಣ್ಣದ ಹೋಕಳಿ ಆಟ ಆಡುವ ಕಾರ್ಯಕ್ರಮವೂ ಇರ್ತದೆ. ಅಲ್ಲಿ ಮೊದಲನೆಯ ಮೊಸರು ಗಡಿಗೆ ಹೊಡೆಯೋದು ಬೋರ್ಬಂಡ ಗ್ರಾಮದ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದ ಮಹಾದ್ವಾರ ಹತ್ರ ಒಂದು, ಮತ್ತು ಎರಡನೇ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದ ಸನ್ನಿಧಿಯಲ್ಲಿ ಒಂದು. ಇದು ಕಾರ್ಯಕ್ರಮ 9 ಸ್ಟಾರ್ಟ್ ಆಗೋದು, 1 ಗಂಟೆ 1:30ವರೆಗೆ ಮುಗೀತದೆ. ಮತ್ತು ಆಮೇಲೆ ದೇವರಿಗೆ ರಥ ಉತ್ಸವ, ಪಲ್ಲಕ್ಕಿ ಸೇವೆ ಮತ್ತು ಮಂಗಳಾರತಿ, ಧೂಪ ದೀಪ ಆದಮೇಲೆ ಬಂದಿದ್ದಂಥ ಭಕ್ತರಿಗೆ ಎಲ್ಲ ತೀರ್ಥ ಪ್ರಸಾದ ಇರುತ್ತದೆ. ಈ ಮೂರು ಫಂಕ್ಷನಿಗೆ ಈ ದೇವರ